ಭಿನ್ನಮತೀಯ ಚಟುವಟಿಕೆಗಳು ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಅದರ ಮುನ್ಸೂಚನೆ ಅಂತೂ ಸಿಗ್ತಾ ಇದೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಯತ್ನಾಳ್ ಟೀಮ್ನ ನಾಯಕರು ಮುಂದಾಗ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ಇವತ್ತು ಗುಪ್ತ ಸಭೆಗಳನ್ನು ಮಾಡಿದ್ರು, ಮತ್ತೆ ಓಪನ್ ಆಗಿ ಮೀಟಿಂಗ್ಗಳನ್ನು ಮಾಡಿದ್ರು. ಈಗ ಬೆಳಗಾವಿಯಿಂದ ಗೋವಾಕ್ಕೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗೋವಾಕ್ಕೆ ಹೋದ ಬಳಿಕ ಹೈಕಮಾಂಡ್ಗೆ ಇವರು ಕೂಡ BY ವಿಜಯೇಂದ್ರ ವಿರುದ್ಧ ದೂರು ದಾಖಲಿಸೋದಕ್ಕೆ ತಮ್ಮದೇ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ತಮ್ಮ ನೆಟ್ವರ್ಕ್ನ ಮೂಲಕ. ಒಟ್ಟಿನಲ್ಲಿ ಹೈಕಮಾಂಡ್ ನಮ್ಮನ್ನು ಕರೆದು ಮಾತಾಡಿಸ್ಬೇಕು, ನಮಗೂ ಕೂಡ ಬಾರ್ಗೇನಿಂಗ್ ಪವರ್ ಕೊಡಬೇಕು ಅನ್ನೋದು ಇವರು ಹಠ ಆಗ್ತಾ ಇದೆ. ಹೈಕಮಾಂಡ್ ಇದನ್ನು ಹೇಗೆ ನೋಡುತ್ತೆ, ಹೇಗೆ ಕನ್ಸಿಡರ್ ಮಾಡುತ್ತೆ? ಮುಂಬೈ ಕರ್ನಾಟಕದ ರಾಜಕಾರಣದಲ್ಲಿ ಬಿಜೆಪಿ ಈ ರೀತಿ ಕವಲಾಗಿರೋದು, ಒಂದೇ ಬೇರು ಎರಡು ಕವಲಿನ ರೀತಿ ಇರೋದನ್ನ ಹೇಗೆ ನೋಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಒಬ್ಬೊಬ್ಬ ನಾಯಕ ಕೂಡ ಬೆಳಗಾವಿಯಲ್ಲಿ ಬಿಟ್ಟಿರೋರು ಒಬ್ಬೊಬ್ಬರೇ ಆಚೆ ಬಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಗುಪ್ತ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಗೌಪ್ಯ ಸಭೆಗಳ ಔಟ್ಕಮ್ ಏನಾಗುತ್ತೆ, ಬಿಜೆಪಿ ಮೇಲೆ ಇನ್ನೆಷ್ಟು ಇದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. 2006ರಿಂದ ಕೂಡ ಹಂಗೆ ನೋಡೋದಕ್ಕೆ ಹೋದ್ರೆ ಭಿನ್ನಮತೀಯ ಚಟುವಟಿಕೆಗಳು ಆಗಾಗ ಬಿಜೆಪಿಯಲ್ಲಿ ಇತ್ತು. ಬಟ್ ಈ ಸಲ ಅಂತೂ ಕಂಪ್ಲೀಟ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದೆ.